ಮೊದಲನೇ ಪ್ರಶ್ನೆ, ಉದುರಿ ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು? ಎ. ಮೊಟ್ಟೆಗಳು, ಬಿ. ಸಿಹಿ ತಿಂಡಿಗಳು, ಸಿ. ಬ್ರೆಡ್, ಡಿ. ಗೋಧಿ ರೊಟ್ಟಿ. ಉತ್ತರ ಎ. ಮೊಟ್ಟೆಗಳು. ಎರಡನೇ ಪ್ರಶ್ನೆ, ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು? ಎ. ಮೊಲ, ಬಿ. ಮೇಕೆ, ಸಿ. ಆನೆ, ಡಿ. ಹಂದಿ. ಉತ್ತರ ಡಿ. ಹಂದಿ. ಮೂರನೇ ಪ್ರಶ್ನೆ, ಫ್ರಿಜ್ನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು? ಎ. ಟೊಮ್ಯಾಟೊ, ಬಿ. ಈರುಳ್ಳಿ, ಸಿ. ಆಲೂಗಡ್ಡೆ, ಡಿ. ಬಾಳೆಹಣ್ಣು. ಉತ್ತರ ಎ. ಟೊಮ್ಯಾಟೊ. ನಾಲ್ಕನೇ ಪ್ರಶ್ನೆ, ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು? ಎ. ಕ್ಯಾನ್ಸರ್, ಬಿ. ಹೃದಯ ರೋಗ, ಸಿ. ಕಣ್ಣಿನ ಪೊರೆ, ಡಿ. ಕರೋನಾ. ಉತ್ತರ ಎ. ಕ್ಯಾನ್ಸರ್. ಐದನೇ ಪ್ರಶ್ನೆ, ಊಟದ ನಂತರ ಏನು ತಿಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು? ಎ. ದಾಳಿಂಬೆ, ಬಿ. ಕಿತ್ತಳೆ, ಸಿ. ದ್ರಾಕ್ಷಿ, ಡಿ. ಬಾಳೆಹಣ್ಣು. ಉತ್ತರ ಬಿ. ಕಿತ್ತಳೆ. ಆರನೇ ಪ್ರಶ್ನೆ, ಯಾವ ಪ್ರಾಣಿಯು ಕಣ್ಣು ಕತ್ತರಿಸಿದರೆ ಮತ್ತೆ ಬೆಳೆಯುತ್ತದೆ? ಎ. ಬಸವನ ಹುಳು, ಬಿ. ನಾಗರ ಹಾವು, ಸಿ. ಕಪ್ಪೆ, ಡಿ. ಆಮೆ. ಉತ್ತರ ಎ. ಬಸವನ ಹುಳು. ಏಳನೇ ಪ್ರಶ್ನೆ, ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಆಟ? ಎ. ಆಫ್ರಿಕಾ, ಬಿ. ಜಪಾನ್, ಸಿ. ಭಾರತ, ಡಿ. ಬಾಂಗ್ಲಾದೇಶ್. ಉತ್ತರ ಡಿ. ಬಾಂಗ್ಲಾದೇಶ್. ಎಂಟನೇ ಪ್ರಶ್ನೆ, ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರೆಗೆ ಬರುವ ಕಾಯಿಲೆ? ಎ. ಕಣ್ಣಿನ ಪೊರೆ, ಬಿ. ಮರೆವು, ಸಿ. ಮಲಬದ್ಧತೆ, ಡಿ. ನಿದ್ರಾಹೀನತೆ. ಉತ್ತರ ಬಿ. ಮರೆವು. ಒಂಬತ್ತನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚು ಆಗುತ್ತದೆ? ಎ. ಚಾಕ್ಲೇಟ್, ಬಿ. ಸೇಬು, ಸಿ. ಬಾಳೆಹಣ್ಣು, ಡಿ. ಹಾಲು. ಉತ್ತರ ಎ. ಚಾಕ್ಲೇಟ್. ಹತ್ತನೇ ಪ್ರಶ್ನೆ, ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವ ಹಣ್ಣು ಯಾವುದು? ಎ. ಬಾಳೆಹಣ್ಣು, ಬಿ. ಪೇರಳೆಹಣ್ಣು, ಸಿ. ಸೇಬು, ಡಿ. ದ್ರಾಕ್ಷಿಗಳು. ಉತ್ತರ ಎ. ಬಾಳೆಹಣ್ಣು. ಹನ್ನೊಂದನೇ ಪ್ರಶ್ನೆ, ಯಾವಾಗ ಆಹಾರ ಸೇವಿಸದಿದ್ದರೆ ನಮ್ಮ ಮೆದುಳಿನ ತೀಕ್ಷ್ಣತೆ ಕಡಿಮೆ ಆಗುತ್ತದೆ? ಎ. ಬೆಳಗ್ಗೆ, ಬಿ. ಮಧ್ಯಾಹ್ನ, ಸಿ. ಸಂಜೆ, ಡಿ. ರಾತ್ರಿ. ಉತ್ತರ ಎ. ಬೆಳಿಗ್ಗೆ. ಹನ್ನೆರಡನೇ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಎ. ಚಿಕ್ಕು, ಬಿ. ಸೀತಾಫಲ್, ಸಿ. ದ್ರಾಕ್ಷಿ, ಡಿ. ಪಪ್ಪಾಯಿ. ಉತ್ತರ ಡಿ. ಪಪ್ಪಾಯಿ. 13ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೇ ಇರುವ ವ್ಯಾಧಿ ಯಾವುದು? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ಅಸ್ತಮಾ, ಡಿ. ಮರೆಗುಳಿತನ. ಉತ್ತರ ಎ. ಹೃದಯಾಘಾತ. 14ನೇ ಪ್ರಶ್ನೆ, ಯಾವ ಜಂತು ಕಿರಿಚಿದರೂ ಶಬ್ದ ಬರುವುದಿಲ್ಲ? ಎ. ಒಂಟೆ, ಬಿ. ಎಮ್ಮೆ, ಸಿ. ಆಕಳು, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. 15ನೇ ಪ್ರಶ್ನೆ, ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ. ಫ್ಲೋವರ್, ಬಿ. ಕಣಜಗೂಬೆ, ಸಿ. ನೀರುಕೋಳಿ, ಡಿ. ಗದ್ದೆಗೊರವ. ಉತ್ತರ ಎ. ಫ್ಲೋವರ್. 16ನೇ ಪ್ರಶ್ನೆ, ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು? ಎ. ದಾಳಿಂಬೆ ರಸ, ಬಿ. ದ್ರಾಕ್ಷಿಗಳು, ಸಿ. ಕ್ಯಾರೆಟ್, ಡಿ. ಸೇಬು. ಉತ್ತರ ಎ. ದಾಳಿಂಬೆ ರಸ.
17ನೇ ಪ್ರಶ್ನೆ 20 ರೂಪಾಯಿ ನೋಟು ಮಾಡಲು ಎಷ್ಟು ವೆಚ್ಚವಾಗುತ್ತದೆ? ಎ 1 ರೂಪಾಯಿ, ಬಿ 5 ರೂಪಾಯಿ, ಸಿ 8 ರೂಪಾಯಿ, ಡಿ 10 ರೂಪಾಯಿ. ಉತ್ತರ ಎ 1 ರೂಪಾಯಿ. 18ನೇ ಪ್ರಶ್ನೆ ಮನುಷ್ಯ ನಿದ್ದೆ ಮಾಡದೆ ಎಷ್ಟು ದಿನ ಬದುಕಬಹುದು? ಎ 6 ದಿನಗಳು, ಬಿ 11 ದಿನಗಳು, ಸಿ 8 ದಿನಗಳು, ಡಿ 15 ದಿನಗಳು. ಉತ್ತರ ಬಿ 11 ದಿನಗಳು. 19ನೇ ಪ್ರಶ್ನೆ 10 ಲಕ್ಷ ರೂಪಾಯಿ ನೋಟನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು? ಎ ಅಮೆರಿಕ, ಬಿ ಸಿಂಗಪೂರ್, ಸಿ ಸೌದಿ ಅರೇಬಿಯಾ, ಡಿ ವೆನಿಜುವೆಲಾ. ಉತ್ತರ ಡಿ ವೆನಿಜುವೆಲಾ. 20ನೇ ಪ್ರಶ್ನೆ ಭೂಮಿಯಿಂದ ಚಂದ್ರನನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 2 ದಿನಗಳು, ಬಿ 3 ದಿನಗಳು, ಸಿ 5 ದಿನಗಳು, ಡಿ 10 ದಿನಗಳು. ಉತ್ತರ ಬಿ 3 ದಿನಗಳು. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಏನು ಕುಡಿಯಬೇಕು? ಎ ಚಹಾ, ಬಿ ಕಾಫಿ, ಸಿ ಮೊಸರು, ಡಿ ಜೇನುತುಪ್ಪ. ಉತ್ತರ ಬಿ ಕಾಫಿ. ಕಾಫಿ ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ. ಕಾಫಿಯಲ್ಲಿ ಹಲವಾರು ಆಂಟಿ ಆಕ್ಸಿಡೆಂಟ್ಗಳು ಇದೆ. ಇದು ದೇಹವನ್ನು ಶುದ್ಧೀಕರಣ ಮಾಡುತ್ತದೆ. ಒಂದು ದಿನಕ್ಕೆ 2 ಬಾಳೆಹಣ್ಣು ತಿಂದರೆ ಏನಾಗುತ್ತದೆ? ಎ ನಿದ್ರಾಹೀನತೆ, ಬಿ ರಕ್ತಹೀನತೆ, ಸಿ ಮಧುಮೇಹ, ಡಿ ಹೃದಯದ ಆರೋಗ್ಯ. ಉತ್ತರ ಮೇಲಿನ ಎಲ್ಲವೂ. ದಿನಕ್ಕೆ 2 ಬಾಳೆಹಣ್ಣು ತಿಂದರೆ ಹೃದಯ ಸಮಸ್ಯೆಗಳು, ಮಧುಮೇಹ, ರಕ್ತಹೀನತೆ, ನಿದ್ರಾಹೀನತೆ ಕಡಿಮೆ ಆಗುತ್ತದೆ. ಬಾಳೆಹಣ್ಣುಗಳು ಜೀವಸತ್ವಗಳನ್ನು ಹೊಂದಿದೆ. ಬ್ರಷ್ ಮಾಡುವುದಕ್ಕಿಂತ ಮೊದಲು ನೀರು ಕುಡಿಯುವುದರಿಂದ ಶರೀರದಲ್ಲಿ ಉಂಟಾಗುವ ಅದ್ಭುತ ಶಕ್ತಿ ಯಾವುದು? ಎ ರೋಗ ನಿರೋಧಕ ಶಕ್ತಿ, ಬಿ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗುವ ಶಕ್ತಿ, ಸಿ ಕಿಡ್ನಿಗಳಿಗೆ ಶಕ್ತಿ, ಡಿ ನರಗಳಿಗೆ ಶಕ್ತಿ. ಉತ್ತರ ಎ ರೋಗ ನಿರೋಧಕ ಶಕ್ತಿ. ಬ್ರಷ್ ಮಾಡೋದಕ್ಕಿಂತ ಮೊದಲು ನೀರು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಶರೀರ ಹೈಡ್ರೇಟ್ ಆಗುತ್ತದೆ. ಕೆಮ್ಮು, ಶೀತ, ಫ್ಲೂ ಮಾದರಿ ವ್ಯಾಧಿಗಳು ಕಡಿಮೆ ಆಗುತ್ತವೆ. ಮಲಗುವ ಮುನ್ನ ರಾತ್ರಿ ಬ್ರಷ್ ಮಾಡದಿದ್ದರೆ ಯಾವ ಹಾನಿ ಉಂಟಾಗುತ್ತದೆ? ಎ ಬಾಯಿಯ ಕ್ಯಾನ್ಸರ್ ಬರುತ್ತದೆ, ಬಿ ಹಲ್ಲುಗಳು ಬೀಳುತ್ತವೆ, ಸಿ ಬ್ಯಾಕ್ಟೀರಿಯಾ ಉಂಟಾಗುತ್ತದೆ, ಡಿ ಜಿಂಗಿವಿಟಿಸ್. ಉತ್ತರ ಸಿ ಬ್ಯಾಕ್ಟೀರಿಯಾ ಉಂಟಾಗುತ್ತದೆ. ಮಲಗುವ ಮುನ್ನ ಚೆನ್ನಾಗಿ ಬ್ರಷ್ ಮಾಡದಿದ್ದರೆ ಹಲ್ಲುಗಳಿಗೆ ಬ್ಯಾಕ್ಟೀರಿಯಾಗಳು ಬರುತ್ತವೆ.